ನೋಡಿ, ನಿಮಗೆಲ್ಲ ಗೊತ್ತಿದೆ ಕುರ್ಚಿ ವಾರ್ ಎಷ್ಟರ ಮಟ್ಟಿಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿತ್ತು. ಹೈಕಮಾಂಡ್ ಎಲ್ಲವನ್ನು ಗಮನಿಸಿ ಹರಸಾಹಸ ಪಟ್ಟು ಕದನ ವಿರಾಮವನ್ನ ಮಾಡಿಸಿತ್ತು. ಯಾವ ರೀತಿ? 2 ಬ್ರೇಕ್ಫಾಸ್ಟ್ ಅನ್ನ ಮಾಡಿಸಿ ಸಂಧಾನ ಮಾಡಿಸಿತ್ತು ಕೈಪಡೆ. ಫೋನ್ ಮಾಡಿ ಹೇಳಿತ್ತು, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೀವಿಬ್ರು ಒಂದೇ ಕಡೆ ಸೇರ್ರಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊಂಡು ಇಬ್ರು ಒಂದು ಒಮ್ಮತದ ನಿರ್ಧಾರಕ್ಕೆ ಬನ್ನಿ ಅಂತ ಹೇಳಿತ್ತು. ಎಲ್ಲವೂ ಮುಗಿದು ಸಿದ್ದರಾಮಯ್ಯ ಅವರ ಮನೆಗೆ ಡಿಕೆ ಶಿವಕುಮಾರ್ ಬಂದ್ರು, ಡಿಕೆ ಶಿವಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯ ಅವರು ಹೋದ್ರು. ಇಡ್ಲಿ, ನಾಟಿ ಕೋಳಿ ಸಾರು ಇದೆಲ್ಲ ಆಯಿತು. ಚೇರ್ವಾರ್ ಯಾವುದೂ ಇಲ್ಲ, ಹೈಕಮಾಂಡ್ ಮಾತಿಗೆ ನಾವು ಬದ್ಧರಾಗಿರ್ತೀವಿ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು. ಅಲ್ಲಿಗೆ ಕುರ್ಚಿ ಕದನ ಸದ್ಯಕ್ಕೆ ನಿಲ್ತು ಅನ್ನುವಷ್ಟರಲ್ಲೇ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ತಣ್ಣಗಾಗಿದ್ದ ಈ ಸಿಎಂ ಕುರ್ಚಿಯ ಕದನವನ್ನ ಮತ್ತೆ 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 ಹೇಳಿಕೆ ಕೊಡುವ ಮೂಲಕ ಈ ರೀತಿ ಬೆಂಕಿ ಹಚ್ಚುತ್ತಾ ಇದ್ದಾರೆ. ಯತೀಂದ್ರ ಹೇಳಿಕೆಯ ಬಗ್ಗೆ ಸಿದ್ದರಾಮಯ್ಯ ಅವರ ಟೀಮ್ನಲ್ಲೇ ಬೇಸರ ವ್ಯಕ್ತವಾಗ್ತಾ ಇದೆ. ಸರ್ಕಿಟ್ ಹೌಸ್ ಅಲ್ಲಿ ಸಿಎಂ ಭೇಟಿಯಾಗಿದ್ದರು ಕೆಲವು ಸಚಿವರು, ಎಲ್ಲ ತಣ್ಣಗಾಗಿದೆ, ಈಗ ಸದ್ಯ ಯಾವ ಚರ್ಚೆಯೂ ಇಲ್ಲ. ಮತ್ತೆ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ನಮ್ಮಲ್ಲಿ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆನೆ ಕೆಲ ಸಚಿವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ. ಅಧಿವೇಶನ ನಡೆಯುವಾಗ ಇಂತಹ ಹೇಳಿಕೆಗಳು ಬೇಕಿರಲಿಲ್ಲ, ಅದರ ಅಗತ್ಯವೇ ಇಲ್ಲ. ನಾವಿಲ್ಲಿ ಒಗ್ಗಟ್ಟು ತೋರಿಸಬೇಕಾಗಿದೆ. ಆದ್ರೆ ಮತ್ತೆ ಮತ್ತೆ ಚೇರ್ವಾರ್ನ ವಿಚಾರವನ್ನ ಕೆದಕೋದು, ನಮ್ಮಪ್ಪನೇ ಸಿಎಂ ಅಂತ ಹೇಳೋದು ಯಾಕೆ ಬೇಕಿವೆಲ್ಲ? ನಾವು ವಿಪಕ್ಷಗಳಿಗೆ ನಾವೇ ಅಸ್ತ್ರ ಕೊಟ್ಟಂತಾಗುತ್ತೆ, ಬಿಜೆಪಿಗೆ ನಾವೇ ಅಸ್ತ್ರ ಕೊಟ್ಟಂತಾಯಿತು ಅಂತ ಸಚಿವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ ಸಿದ್ದರಾಮಯ್ಯ ಅವರ ಹತ್ರ ಹೋಗಿ. ಸಿದ್ದರಾಮಯ್ಯ ಟೀಮ್ನವರೇ ಯತೀಂದ್ರ ಅವರ ಈ ಹೇಳಿಕೆಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಯತೀಂದ್ರ ಮಾತಿನಿಂದ ಈ ಕಡೆ ಡಿಕೆಶಿ ಪರ ಶಾಸಕರ ಒಗ್ಗಟ್ಟು ಹೆಚ್ಚಾಗುತ್ತೆ. ಇಷ್ಟಾದ್ರೂ ಯತೀಂದ್ರ ಸುಮ್ಮನಿರ್ಲಿ, ಇನ್ನಾದ್ರೂ ಯತೀಂದ್ರ ಸುಮ್ಮನಿದ್ದು ಬಿಡ್ಲಿ, ಇದ್ರ ಬಗ್ಗೆ ಮಾತಾಡೋದೇ ಬೇಡ. ಹಂಗೂ ಮಾತಾಡೋದಕ್ಕೆ ಹೈಕಮಾಂಡ್ ಇದೆ, ನೀವಿದ್ದೀರಿ, ಯತೀಂದ್ರ ಯಾಕೆ ಈ ಬಗ್ಗೆ ಮಾತಾಡಬೇಕು ಅಂತ ಪ್ರಶ್ನೆ ಮಾಡಿದಾರಂತೆ ಕೆಲವು ಸಚಿವರು. ಸಿದ್ದರಾಮಯ್ಯ ಅವರ ಹತ್ರ ಹೋಗಿ ಸರ್ಕಿಟ್ ಹೌಸ್ ಅಲ್ಲಿ ಹೋಗಿರುವಂತವ್ರು ಡಿಕೆ ಶಿವಕುಮಾರ್ ಪರವಾಗಿರೋರಲ್ಲ, ಸಿದ್ದರಾಮಯ್ಯ ಆಪ್ತರೇ, ಸಿದ್ದರಾಮಯ್ಯ ಅವ್ರ ಜೊತೆಗಿರೋರೆ. ಕಂಡು ನಾವು ಹಗ್ಗ ಕೊಡೋದು ಬೇಡ, ಎಲ್ಲ ಸುಲಲಿತವಾಗಿ ನಡೀತಾ ಇದೆ, ಎಲ್ಲವೂ ಸರಳವಾಗಿದೆ. ಮತ್ತೆ ನಾವು ಅದನ್ನ ಕೆದಕಿ ಬಿಜೆಪಿ ಅವರಿಗೆ ಅಸ್ತ್ರ ಕೊಟ್ಟಂತೆ ಆಗೋದು ಬೇಡ, ಈ ಕಡೆ ಡಿಕೆ ಶಿವಕುಮಾರ್ ಪರ ಇರುವಂತಹ ಶಾಸಕರು ಮತ್ತಷ್ಟು ಒಗ್ಗಟ್ಟಾಗೋದು ಬೇಡ, ಇದನ್ನ ಇಲ್ಲೇ ನಿಲ್ಲಿಸ್ಬಿಡಿ, ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಅಂತ ಸಿದ್ದರಾಮಯ್ಯ ಅವರಿಗೆ ಹೇಳಿದಾರಂತೆ ಈ ಎಲ್ಲ ಸಚಿವರು. ಸಿದ್ದರಾಮಯ್ಯ ಇನ್ನಾದ್ರೂ ಮೌನ ಮುರಿತಾರ? ತಮ್ಮ ಮಗನಿಗೆ ಈಗಾಗಲೇ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ, ನಿನ್ನ ಮೂಗಿನ ನೇರ ನೀನು ಮಾತಾಡೋದು ಬೇಡಪ್ಪ, ಸುಮ್ಮನೆ ಇದ್ದು ಬಿಡು ಅಂತ ಹೇಳ್ತಾರ? ನೋಡೋಣ ಏನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್ ನೋಡಿ, ನಿಮಗೆಲ್ಲ ಗೊತ್ತಿದೆ ಕುರ್ಚಿ ವಾರ್ ಎಷ್ಟರ ಮಟ್ಟಿಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿತ್ತು. ಹೈಕಮಾಂಡ್ ಎಲ್ಲವನ್ನು ಗಮನಿಸಿ ಹರಸಾಹಸ ಪಟ್ಟು ಕದನ ವಿರಾಮವನ್ನ ಮಾಡಿಸಿತ್ತು. ಯಾವ ರೀತಿ? 2 ಬ್ರೇಕ್ಫಾಸ್ಟ್ ಅನ್ನ ಮಾಡಿಸಿ ಸಂಧಾನ ಮಾಡಿಸಿತ್ತು ಕೈಪಡೆ. ಫೋನ್ ಮಾಡಿ ಹೇಳಿತ್ತು, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೀವಿಬ್ರು ಒಂದೇ ಕಡೆ ಸೇರ್ರಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊಂಡು ಇಬ್ರು ಒಂದು ಒಮ್ಮತದ ನಿರ್ಧಾರಕ್ಕೆ ಬನ್ನಿ ಅಂತ ಹೇಳಿತ್ತು. ಎಲ್ಲವೂ ಮುಗಿದು ಸಿದ್ದರಾಮಯ್ಯ ಅವರ ಮನೆಗೆ ಡಿಕೆ ಶಿವಕುಮಾರ್ ಬಂದ್ರು, ಡಿಕೆ ಶಿವಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯ ಅವರು ಹೋದ್ರು. ಇಡ್ಲಿ, ನಾಟಿ ಕೋಳಿ ಸಾರು ಇದೆಲ್ಲ ಆಯಿತು. ಚೇರ್ವಾರ್ ಯಾವುದೂ ಇಲ್ಲ, ಹೈಕಮಾಂಡ್ ಮಾತಿಗೆ ನಾವು ಬದ್ಧರಾಗಿರ್ತೀವಿ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು. ಅಲ್ಲಿಗೆ ಕುರ್ಚಿ ಕದನ ಸದ್ಯಕ್ಕೆ ನಿಲ್ತು ಅನ್ನುವಷ್ಟರಲ್ಲೇ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ತಣ್ಣಗಾಗಿದ್ದ ಈ ಸಿಎಂ ಕುರ್ಚಿಯ ಕದನವನ್ನ ಮತ್ತೆ 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 ಹೇಳಿಕೆ ಕೊಡುವ ಮೂಲಕ ಈ ರೀತಿ ಬೆಂಕಿ ಹಚ್ಚುತ್ತಾ ಇದ್ದಾರೆ. ಯತೀಂದ್ರ ಹೇಳಿಕೆಯ ಬಗ್ಗೆ ಸಿದ್ದರಾಮಯ್ಯ ಅವರ ಟೀಮ್ನಲ್ಲೇ ಬೇಸರ ವ್ಯಕ್ತವಾಗ್ತಾ ಇದೆ. ಸರ್ಕಿಟ್ ಹೌಸ್ ಅಲ್ಲಿ ಸಿಎಂ ಭೇಟಿಯಾಗಿದ್ದರು ಕೆಲವು ಸಚಿವರು, ಎಲ್ಲ ತಣ್ಣಗಾಗಿದೆ, ಈಗ ಸದ್ಯ ಯಾವ ಚರ್ಚೆಯೂ ಇಲ್ಲ. ಮತ್ತೆ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ನಮ್ಮಲ್ಲಿ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆನೆ ಕೆಲ ಸಚಿವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ. ಅಧಿವೇಶನ ನಡೆಯುವಾಗ ಇಂತಹ ಹೇಳಿಕೆಗಳು ಬೇಕಿರಲಿಲ್ಲ, ಅದರ ಅಗತ್ಯವೇ ಇಲ್ಲ. ನಾವಿಲ್ಲಿ ಒಗ್ಗಟ್ಟು ತೋರಿಸಬೇಕಾಗಿದೆ. ಆದ್ರೆ ಮತ್ತೆ ಮತ್ತೆ ಚೇರ್ವಾರ್ನ ವಿಚಾರವನ್ನ ಕೆದಕೋದು, ನಮ್ಮಪ್ಪನೇ ಸಿಎಂ ಅಂತ ಹೇಳೋದು ಯಾಕೆ ಬೇಕಿವೆಲ್ಲ? ನಾವು ವಿಪಕ್ಷಗಳಿಗೆ ನಾವೇ ಅಸ್ತ್ರ ಕೊಟ್ಟಂತಾಗುತ್ತೆ, ಬಿಜೆಪಿಗೆ ನಾವೇ ಅಸ್ತ್ರ ಕೊಟ್ಟಂತಾಯಿತು ಅಂತ ಸಚಿವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ ಸಿದ್ದರಾಮಯ್ಯ ಅವರ ಹತ್ರ ಹೋಗಿ. ಸಿದ್ದರಾಮಯ್ಯ ಟೀಮ್ನವರೇ ಯತೀಂದ್ರ ಅವರ ಈ ಹೇಳಿಕೆಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ.
ಯತೀಂದ್ರ ಮಾತಿನಿಂದ ಈ ಕಡೆ ಡಿಕೆಶಿ ಪರ ಶಾಸಕರ ಒಗ್ಗಟ್ಟು ಹೆಚ್ಚಾಗುತ್ತೆ. ಇಷ್ಟಾದ್ರೂ ಯತೀಂದ್ರ ಸುಮ್ಮನಿರ್ಲಿ, ಇನ್ನಾದ್ರೂ ಯತೀಂದ್ರ ಸುಮ್ಮನಿದ್ದು ಬಿಡ್ಲಿ, ಇದ್ರ ಬಗ್ಗೆ ಮಾತಾಡೋದೇ ಬೇಡ. ಹಂಗೂ ಮಾತಾಡೋದಕ್ಕೆ ಹೈಕಮಾಂಡ್ ಇದೆ, ನೀವಿದ್ದೀರಿ. ಯತೀಂದ್ರ ಯಾಕೆ ಈ ಬಗ್ಗೆ ಮಾತಾಡಬೇಕು ಅಂತ ಪ್ರಶ್ನೆ ಮಾಡಿದಾರಂತೆ ಕೆಲವು ಸಚಿವರು. ಸಿದ್ದರಾಮಯ್ಯ ಅವರ ಹತ್ರ ಹೋಗಿ ಸರ್ಕಿಟ್ ಹೌಸ್ ಅಲ್ಲಿ ಹೋಗಿರುವಂತವ್ರು ಡಿಕೆ ಶಿವಕುಮಾರ್ ಪರವಾಗಿರೋರಲ್ಲ, ಸಿದ್ದರಾಮಯ್ಯ ಆಪ್ತರೇ, ಸಿದ್ದರಾಮಯ್ಯ ಅವ್ರ ಜೊತೆಗಿರೋರೆ. ಕಂಡು ನಾವು ಹಗ್ಗ ಕೊಡೋದು ಬೇಡ, ಎಲ್ಲ ಸುಲಲಿತವಾಗಿ ನಡೀತಾ ಇದೆ, ಎಲ್ಲವೂ ಸರಳವಾಗಿದೆ. ಮತ್ತೆ ನಾವು ಅದನ್ನ ಕೆದಕಿ ಬಿಜೆಪಿ ಅವರಿಗೆ ಅಸ್ತ್ರ ಕೊಟ್ಟಂತೆ ಆಗುವುದು ಬೇಡ. ಈ ಕಡೆ ಡಿಕೆ ಶಿವಕುಮಾರ್ ಪರ ಇರುವಂತಹ ಶಾಸಕರು ಮತ್ತಷ್ಟು ಒಗ್ಗಟ್ಟಾಗೋದು ಬೇಡ. ಇದನ್ನ ಇಲ್ಲೇ ನಿಲ್ಲಿಸ್ಬಿಡಿ, ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಅಂತ ಸಿದ್ದರಾಮಯ್ಯ ಅವರಿಗೆ ಹೇಳಿದಾರಂತೆ ಈ ಎಲ್ಲ ಸಚಿವರು. ಸಿದ್ದರಾಮಯ್ಯ ಇನ್ನಾದ್ರೂ ಮೌನ ಮುರಿತಾರ? ತಮ್ಮ ಮಗನಿಗೆ ಈಗಾಗಲೇ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ, ನಿನ್ನ ಮೂಗಿನ ನೇರ ನೀನು ಮಾತಾಡೋದು ಬೇಡಪ್ಪ, ಸುಮ್ಮನೆ ಇದ್ದು ಬಿಡು ಅಂತ ಹೇಳ್ತಾರ? ನೋಡೋಣ ಏನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್ ನೋಡಿ, ನಿಮಗೆಲ್ಲ ಗೊತ್ತಿದೆ ಕುರ್ಚಿ ವಾರ್ ಎಷ್ಟರ ಮಟ್ಟಿಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿತ್ತು. ಹೈಕಮಾಂಡ್ ಎಲ್ಲವನ್ನು ಗಮನಿಸಿ ಹರಸಾಹಸ ಪಟ್ಟು ಕದನ ವಿರಾಮವನ್ನ ಮಾಡಿಸಿತ್ತು. ಯಾವ ರೀತಿ? 2 ಬ್ರೇಕ್ಫಾಸ್ಟ್ ಅನ್ನ ಮಾಡಿಸಿ ಸಂಧಾನ ಮಾಡಿಸಿತ್ತು ಕೈಪಡೆ. ಫೋನ್ ಮಾಡಿ ಹೇಳಿತ್ತು, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನೀವಿಬ್ರು ಒಂದೇ ಕಡೆ ಸೇರ್ರಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊಂಡು ಇಬ್ರು ಒಮ್ಮತದ ನಿರ್ಧಾರಕ್ಕೆ ಬನ್ನಿ ಅಂತ ಹೇಳಿತ್ತು. ಎಲ್ಲವೂ ಮುಗಿದು ಸಿದ್ದರಾಮಯ್ಯ ಅವ್ರ ಮನೆಗೆ ಡಿಕೆ ಶಿವಕುಮಾರ್ ಬಂದ್ರು, ಡಿಕೆ ಶಿವಕುಮಾರ್ ಅವ್ರ ಮನೆಗೆ ಸಿದ್ದರಾಮಯ್ಯ ಅವರು ಹೋದ್ರು. ಇಡ್ಲಿ, ನಾಟಿ ಕೋಳಿ ಸಾರು ಇದೆಲ್ಲ ಆಯ್ತು. ಚೇರ್ವಾರ್ ಯಾವುದೂ ಇಲ್ಲ, ಹೈಕಮಾಂಡ್ ಮಾತಿಗೆ ನಾವು ಬದ್ಧರಾಗಿರ್ತೀವಿ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಅಲ್ಲಿಗೆ ಕುರ್ಚಿ ಕದನ ಸದ್ಯಕ್ಕೆ ನಿಲ್ತು ಅನ್ನೋಷ್ಟರಲ್ಲೇ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ತಣ್ಣಗಾಗಿದ್ದ ಈ ಸಿಎಂ ಕುರ್ಚಿಯ ಕದನವನ್ನ ಮತ್ತೆ ಹೇಳಿಕೆ ಕೊಡುವ ಮೂಲಕ ಈ ರೀತಿ ಬೆಂಕಿ ಹಚ್ಚುತ್ತಾ ಇದ್ದಾರೆ. ಯತೀಂದ್ರ ಹೇಳಿಕೆಯ ಬಗ್ಗೆ ಸಿದ್ದರಾಮಯ್ಯ ಅವರ ಟೀಮ್ನಲ್ಲೇ ಬೇಸರ ವ್ಯಕ್ತವಾಗ್ತಾ ಇದೆ. ಸರ್ಕಿಟ್ ಹೌಸ್ ಅಲ್ಲಿ ಸಿಎಂ ಭೇಟಿಯಾಗಿದ್ದರು ಕೆಲವು ಸಚಿವರು, ಎಲ್ಲ ತಣ್ಣಗಾಗಿದೆ, ಈಗ ಸದ್ಯ ಯಾವ ಚರ್ಚೆಯೂ ಇಲ್ಲ. ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ನಮ್ಮಲ್ಲಿ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆನೆ ಕೆಲ ಸಚಿವರು ಬೇಸರವನ್ನ ವ್ಯಕ್ತಪಡಿಸಿದಾರಂತೆ. ಅಧಿವೇಶನ ನಡೆಯುವಾಗ ಇಂತಹ ಹೇಳಿಕೆಗಳು ಬೇಕಿರಲಿಲ್ಲ, ಅದರ ಅಗತ್ಯವೇ ಇಲ್ಲ. ನಾವಿಲ್ಲಿ ಒಗ್ಗಟ್ಟು ತೋರಿಸಬೇಕಾಗಿದೆ. ಆದ್ರೆ ಮತ್ತೆ ಚೇರ್ವಾರ್ನ ವಿಚಾರವನ್ನ ಕೆದಕೋದು, ನಮ್ಮಪ್ಪನೇ ಸಿಎಂ ಅಂತ ಹೇಳೋದು ಯಾಕೆ ಬೇಕಿವೆಲ್ಲ? ನಾವು ವಿಪಕ್ಷಗಳಿಗೆ ನಾವೇ ಅಸ್ತ್ರ ಕೊಟ್ಟಂತಾಗುತ್ತೆ, ಬಿಜೆಪಿಗೆ ನಾವೇ ಅಸ್ತ್ರ ಕೊಟ್ಟಂತಾಯಿತು ಅಂತ ಸಚಿವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ ಸಿದ್ದರಾಮಯ್ಯ ಅವರ ಹತ್ರ ಹೋಗಿ. ಸಿದ್ದರಾಮಯ್ಯ ಟೀಮ್ನವರೇ ಯತೀಂದ್ರ ಅವರ ಈ ಹೇಳಿಕೆಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಯತೀಂದ್ರ ಮಾತಿನಿಂದ ಈ ಕಡೆ ಡಿಕೆಶಿ ಪರ ಶಾಸಕರ ಒಗ್ಗಟ್ಟು ಹೆಚ್ಚಾಗುತ್ತೆ. ಇಷ್ಟಾದ್ರೂ ಯತೀಂದ್ರ ಸುಮ್ಮನಿರ್ಲಿ, ಇನ್ನಾದ್ರೂ ಯತೀಂದ್ರ ಸುಮ್ಮನಿದ್ದು ಬಿಡ್ಲಿ, ಇದ್ರ ಬಗ್ಗೆ ಮಾತಾಡೋದೇ ಬೇಡ. ಹಂಗೂ ಮಾತಾಡೋದಕ್ಕೆ ಹೈಕಮಾಂಡ್ ಇದೆ, ನೀವಿದ್ದೀರಿ. ಯತೀಂದ್ರ ಯಾಕೆ ಈ ಬಗ್ಗೆ ಮಾತಾಡಬೇಕು ಅಂತ ಪ್ರಶ್ನೆ ಮಾಡಿದಾರಂತೆ ಕೆಲವು ಸಚಿವರು. ಸಿದ್ದರಾಮಯ್ಯ ಅವರ ಹತ್ರ ಹೋಗಿ ಸರ್ಕಿಟ್ ಹೌಸ್ ಅಲ್ಲಿ ಹೋಗಿರುವಂತವ್ರು ಡಿಕೆ ಶಿವಕುಮಾರ್ ಪರವಾಗಿರೋರಲ್ಲ, ಸಿದ್ದರಾಮಯ್ಯ ಆಪ್ತರೇ, ಸಿದ್ದರಾಮಯ್ಯ ಅವ್ರ ಜೊತೆಗಿರೋರೆ. ಕಂಡು ನಾವು ಹಗ್ಗ ಕೊಡೋದು ಬೇಡ, ಎಲ್ಲ ಸುಲಲಿತವಾಗಿ ನಡೀತಾ ಇದೆ, ಎಲ್ಲವೂ ಸರಳವಾಗಿದೆ. ಮತ್ತೆ ನಾವು ಅದನ್ನ ಕೆದಕಿ ಬಿಜೆಪಿ ಅವರಿಗೆ ಅಸ್ತ್ರ ಕೊಟ್ಟಂತೆ ಆಗೋದು ಬೇಡ. ಈ ಕಡೆ ಡಿಕೆ ಶಿವಕುಮಾರ್ ಪರ ಇರುವಂತಹ ಶಾಸಕರು ಮತ್ತಷ್ಟು ಒಗ್ಗಟ್ಟಾಗೋದು ಬೇಡ. ಇದನ್ನ ಇಲ್ಲೇ ನಿಲ್ಲಿಸ್ಬಿಡಿ, ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಅಂತ ಸಿದ್ದರಾಮಯ್ಯ ಅವರಿಗೆ ಹೇಳಿದಾರಂತೆ ಈ ಎಲ್ಲ ಸಚಿವರು. ಸಿದ್ದರಾಮಯ್ಯ ಇನ್ನಾದ್ರೂ ಮೌನ ಮುರಿತಾರ? ತಮ್ಮ ಮಗನಿಗೆ ಈಗಾಗಲೇ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ, ನಿನ್ನ ಮೂಗಿನ ನೇರ ನೀನು ಮಾತಾಡೋದು ಬೇಡಪ್ಪ, ಸುಮ್ಮನೆ ಇದ್ದು ಬಿಡು ಅಂತ ಹೇಳ್ತಾರ? ನೋಡೋಣ ಏನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್